ನಾವು ಎಲ್ಲೋ ಏನಾಗಿದೆ ಅಂದರೆ ಈ ನೀವೆಲ್ಲ ಪುರಾಣ ಓದಿದವರು ಸಮುದ್ರ ಮಥನ ಆದಾಗ ಎಲ್ಲಿಯೂ ಸ್ವಲ್ಪ ವಿಷದ ಹನಿಗಳು ಬಂದದ್ದನ್ನೇ ನಾವು ದೊಡ್ಡದು ಮಾಡ್ತೇವೆ, ಅಲ್ಲಿ ಅಮೃತ ಇದೆ ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಯಕ್ಷಗಾನದ ಬಗ್ಗಿನ ಚರ್ಚೆಗಳು ಅಂತೇನೆ ನಾನು ಯಾವಾಗಲೂ ನನ್ನ ಬದುಕಿನಲ್ಲಿ ಸಕಾರಾತ್ಮಕತೆಯೇ ನಮ್ಮನ್ನೆಲ್ಲ ಇವರೆಗೆ ಬೆಳೆಸಿ ಬಂದದ್ದು. ಇಷ್ಟೊಂದು 6 ಮಂದಿ ಮಾತಾಡುವಾಗ ಒಬ್ಬರಲ್ಲಿ ಕೂಡ ಶಿಬಿರದ ಬಗ್ಗೆ ಒಂದು ಎಳ್ಳು ಕಾಡಿನಷ್ಟು ಕೂಡ ಟೀಕೆ ಬರಲಿಲ್ಲ. ಪ್ರೀತಿಯ ಮಾತು ಇದು ನೀವು ಬದುಕಿನಲ್ಲಿ ನೀವು ರೂಪಿಸಿಕೊಳ್ಬೇಕಾದಂತಹ ಒಂದು ಮನೋಶ್ರಮ. ನಮ್ಮನ್ನ ಯಾರು ಈ ರೀತಿ ಸಕಾರಾತ್ಮಕವಾಗಿ ಬದುಕನ್ನ ಕಟ್ಟಿಕೊಡ್ತಾರೋ ನೀವು ಬದುಕಿನಲ್ಲಿ ಶ್ರೇಯಸ್ಸನ್ನ ಪಡಿತೀವಿ. ಬದುಕಿನಲ್ಲಿ ನೋವುಗಳು, ತೊಂದರೆಗಳು, ಕಷ್ಟಗಳು ನೂರಾರು ಬರ್ತವೆ. ಅವುಗಳೆಲ್ಲ ಸಪ್ತಸಾಗರಗಳನ್ನ ನೀವು ಈಜಿಕೊಂಡು ನೀವು ದಡ ಸೇರ್ತೀರಿ. ನೀವು ಏನು ಮಾಡ್ಲಿಕ್ಕಾದವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿಯೂ ಟೀಕೆ ಮಾಡುತ್ತಾ ಜೀವನ ಹಾಳು ಮಾಡಿಕೊಡ್ತಾರೆ. ನೀವು ಬ್ರಹ್ಮಲೋಕದಿಂದ ಹೊರಗೆ ಬನ್ನಿ. ನೀವು ಯಕ್ಷಗಾನದ ಪ್ರದರ್ಶನದಲ್ಲಿ ಬ್ರಹ್ಮಲೋಕ ಸೃಷ್ಟಿ ಮಾಡಿ ಬದುಕಿನಲ್ಲಿ ಬ್ರಹ್ಮಲೋಕದಿಂದ ಹೊರಗೆ ಬನ್ನಿ. ಇದು ನಿಮ್ಮನ್ನ ಕಾಪಾಡುತ್ತದೆ. ಅಷ್ಟು ಕಾಲ ನನ್ನ ಬದುಕಲ್ಲಿ ಗೊತ್ತಿಲ್ಲ, ಆದರೆ ನೀವೆಲ್ಲ ಇನ್ನೊಂದು 10 ವರ್ಷದ ಬಳಿಕ ನಮ್ಮ ಇಡೀ ಕರಾವಳಿಯಲ್ಲಿ ಬಹಳ ಉತ್ತಮ ಕಲಾವಿದರಾಗಿ ಬೆಳೀಬೇಕು ಅಂತ ಹಾರೈಸ್ತೇನೆ.